ಅಮ್ಮ ನಮಸ್ತೆ. ನಮಸ್ತೆ. ಅಮ್ಮ ನಿಮ್ಮ ಹೆಸರು? ಶ್ರೀದೇವಿ. ಶ್ರೀದೇವಿ. ಎಲ್ಲಿಂದ ಬರುವಂತದ್ದು? ಶ್ರೀನಿವಾಸ್ ನಗರದಿಂದ ಬರ್ತಾ ಇದೀವಿ. ಶ್ರೀನಿವಾಸ್ ನಗರದಿಂದ. ಏನ್ ಪ್ರಾಬ್ಲಮ್ಸ್ ಇಂದ ಸರಕೇರಿಗೆ ಬಂದಿದ್ದು? ನಮ್ಗೆ ಕಾಲ್ ನೋವು ಮಂಡಿ ನೋವು ಜಾಸ್ತಿ ಇತ್ತು. ಓಕೆ. ನಾನೆಲ್ಲೂ ನೋವು ಜಾಸ್ತಿ ಇರೋದ್ರಿಂದ ಹೊರಗಡೆ ಎಲ್ಲೂ ಓಡಾಡ್ತಾನೆ ಇರ್ಲಿಲ್ಲ. ಮನೆಯಲ್ಲೇ ಅದೇ ಇದೆಲ್ಲ ಫಿಸಿಯೋಥೆರಪಿ ಎಲ್ಲ ಮಾಡಿಸ್ಕೊಂಡೆ. ಆಮೇಲೆ ಸ್ವಲ್ಪ ಪರವಾಗಿಲ್ಲ, ಅದು ತುಂಬಾ ನೋವು ಇತ್ತು. ಅವರು ಮಾಡಿದ್ದಾದ್ಮೇಲೆ ಸ್ವಲ್ಪ ಆರಾಮಾಗಿತ್ತು. ಅದು ಮೂಳೆಯಲ್ಲಿ ಎಡಗಾಲಲ್ಲಿ ಗ್ಯಾಪ್ ಬಿಟ್ಬಿಟ್ಟಿದೆ ಅಂದ್ರೆ ಎಕ್ಸ್ರೇ ಒಳಗೆ, ಮಂಡಿ ಮೂಳೆ ಒಳಗೆ. ಅದಕ್ಕೆ ಏನ್ ಮಾಡಿದ್ರು, ಅವರು ಫಿಸಿಯೋಥೆರಪಿ ಮಾಡ್ತಿದ್ರಲ್ಲ, ಅವ್ರೇನಂದ್ರು, ನೀವು ಜಾಸ್ತಿ ಎಲ್ಲೂ ಓಡಾಡಬೇಡಿ, ನಿಂತ್ಕೋಬೇಡಿ, ಅದು ಇದು ತೊಂದರೆ ಆಗುತ್ತೆ ಅಂದ್ರು. ಅದು ಹೇಳಿದ್ಮೇಲೆ ನಾನು ಎಲ್ಲೂ ಓಡಾಡ್ತಾನೂ ಇರ್ಲಿಲ್ಲ, ಏನಿಲ್ಲ, ಮನೇಲೆ ಇರ್ತಿದ್ದೆ, ಹೊರಗಡೆ ಎಲ್ಲೂ ಹೋಗ್ತಾನೆ ಇರ್ಲಿಲ್ಲ ಅಷ್ಟೇ. ಆಮೇಲೆ ನಮ್ಮ ಯಜಮಾನ್ರಿಗೆ ಹುಷಾರ್ ತಪ್ಪಿತು. ಮೊದ್ಲು ಹೋಗ್ತಿದ್ದವಳು, ಆಮೇಲೆ ಅದು ಹೋಗೋದ್ ಬಿಟ್ಟೋಯ್ತು. ಅವರು ಮನೇಲಿ ಸೇರಿದ್ರು, ನಾನು ಮನೇಲಿ ಕೂತ್ಬಿಟ್ಟೆ. ಅದಕ್ಕೆಲ್ಲೂ ಹೋಗ್ತಾನೆ ಇಲ್ಲ. ಈಗ ಈ ಸೆರಕ್ಕೆ ಬಂದ್ಮೇಲೆ ಸ್ವಲ್ಪ ಅಲ್ಲಿ ತನಕ ಬರ್ತೀನಿ, ಅಲ್ಲಿಂದ ವಾಪಸ್ ಮನೆ ತನಕ ಬರ್ತಾ ಇದ್ದೀನಿ. ಎಷ್ಟು ದೂರ ನಡಿಬಹುದು ಇವಾಗ? ಅರ್ಧ ಕಿಲೋಮೀಟರ್ ಆಗ್ಬೋದು ಅಷ್ಟೇ. ಹೋಗ್ತಾ ಬರ್ತಾ ಅರ್ಧ ಕಿಲೋಮೀಟರ್. ಮುಂಚೆ ಅದು ನಡಿಯಕ್ ಹೋಗ್ತಾ ಇರ್ಲಿಲ್ಲ. ಮನೆ ಒಳಗೆ ಜಸ್ಟ್ ಮನೆ ಒಳಗೆ ಎಲ್ಲೂ ಆಚೆ ಇಷ್ಟೇ, ಇಲ್ಲಿಂದ ಅಡಿಗೆ ರೂಮ್ ಇಷ್ಟೇ, ಟಿವಿ ಆಯ್ತು, ಇಷ್ಟೇ ನನ್ನ ಕೆಲಸ. ಇವಾಗ ಅರ್ಧ ಕಿಲೋಮೀಟರ್ ನಡೆಯುವಷ್ಟು ಶಕ್ತಿ ಬಂದಿದೆ ನಿಮಗೆ. ಓಕೆ ಅಮ್ಮ, ಸರಕೇರಿಗೆ ಬಂದು ಎಷ್ಟು ದಿನ ಥೆರಪಿ ಮಾಡ್ಕೊಂಡ್ರಿ? ಈಗ ಇವತ್ತು 20 days, 20 ದಿನ ಆಗಿದೆ. 20 ದಿನ ಆಯ್ತು. 20 ದಿನದಲ್ಲಿ ಎಷ್ಟು ಬೆಟರ್ ಆಗಿದೆ ನಿಮಗೆ? ಪರವಾಗಿಲ್ಲ. ಸ್ವಲ್ಪ ಮೊದಲು ನಿಂತ್ಕೊಳ್ಳೋಕ್ಕೂ ಕಷ್ಟ ಆಗ್ತಿತ್ತು. ಈಗ ಪರವಾಗಿಲ್ಲ, ಒಂದ್ 5-10 ನಿಮಿಷ ನಿಂತ್ಕೋಬಹುದು. ಅದೇ ಇಲ್ಲಿಂದ ಅಲ್ಲಿ ತನಕ ಓಡಾಡ್ಕೊಂಬತ್ತಿ. ಇನ್ನ ಕಾಲ್ ನೋವು ಇನ್ನ ಸ್ವಲ್ಪ ಇದೆ. ಅದು ತುಂಬಾ ಇತ್ತಲ್ಲ, ಆ ಲೆಕ್ಕಕ್ಕೆ ಈಗ ಒಂದ್ ಸ್ವಲ್ಪ ಕಮ್ಮಿ ಆಗಿದೆ. 20 ದಿನದಲ್ಲೇ ಇಷ್ಟು ಬೆಟರ್ ಆಗಿದೆ. ಎಷ್ಟು ಪರ್ಸೆಂಟ್ ಬೆಟರ್ ಅಂತೀರಾ 20 ದಿನ? ಒಂದ್ 5 ಅನ್ಬೋದು. ತುಂಬಾ ಇತ್ತು, ಜಾಸ್ತಿ ಈಗ ಒಂದ್ 5% ಆಗಿರ್ಬೋದು. 5% ಕಮ್ಮಿ ಆಗಿದೆ. ಇನ್ನ ಮುಂದಕ್ಕೆ ಈ ಲೆಕ್ಕಕ್ಕೆ ಆಗ್ಬೋದು ಅನಿಸ್ತಾ ಇದೆ ನನ್ಗೀಗ. ಮನೆಯೊಳಗೆ ನಡೀತಾ ಇದ್ರೆ ಅರ್ಧ ಕಿಲೋಮೀಟರ್ ನಡೆಯೋ ಆಗಿದೆ. ಚೆನ್ನಾಗಿದೆ. ಅಮ್ಮ, ಇವಾಗ ಬಂದು ಸರಕೇರಿಗೆ ಬಂದು 20 ದಿನ ಆಯ್ತು, ಥೆರಪಿ ತಗೊಂಡಿದ್ದೀರಲ್ಲ, ಈ ಪ್ರಾಡಕ್ಟ್ ನ ಕಾಸ್ಟ್ ಜಾಸ್ತಿ ಅಂತ ಅನ್ನಿಸ್ಲಿಲ್ವಾ? ಏನ್ ಅನ್ನಿಸ್ಲಿಲ್ಲ. ನಮ್ಮ ಮಗ ಸೊಸೆ ಅವತ್ತು ನೋಡ್ಬಿಟ್ಟು ಫಸ್ಟ್ ಆಗೇನೆ ಅವರು ಬುಕ್ ಮಾಡ್ಬಿಟ್ರು. ನಮ್ಗ್ ಗೊತ್ತಿಲ್ಲ, ಅವರು ಬುಕ್ ಮಾಡ್ಬಿಟ್ರು. ಹಾಗೆ ಬಂದಿದೆ ನೋಡಿ, ಎಲ್ಲರಿಗೂ ಅನುಕೂಲ ಆಗ್ತಾ ಇದೆ. ಮನೆಯಲ್ಲಿ ಎಲ್ಲರಿಗೂ ಅನುಕೂಲ ಆಗ್ತಾ ಇದೆ. ಅಲ್ಲೇ ಇತ್ತಲ್ವ, ಅಲ್ಲೇ ಬರ್ಬೋದಿತ್ತಲ್ಲ, ಏನಕ್ಕಾಗಿ ಮನೆಗೆ ತಗೊಂಡಿದ್ರಿ? ರೀಸನ್ ಅದ ಇವಾಗ ವಾಟರ್ ತಗೊಂಡ್ವಿ, ನೀರು ಮಕ್ಕಳಿಗೂ ನಮಗೂ ಎಲ್ಲರಿಗೂ ಅನುಕೂಲ ಆಗ್ತಿತ್ತಲ್ಲ. ಅಲ್ಲಾದ್ರೆ 1 ಲೀಟರ್ ಆ ತರ ಅಲ್ಲ, ಮೊದ್ಲು ಕೊಡ್ತಿದ್ರು. ಅದಕ್ಕೆ ಮನೇಲಾದ್ರೆ ಎಲ್ಲಕ್ಕೂ ಅನುಕೂಲ ಆಗುತ್ತಲ್ಲ, ಎಲ್ಲರಿಗೂ ಆಗುತ್ತೆ, ಎಲ್ಲರೂ ಕುಡಿಬಹುದು. ಎಲ್ಲ ನಾವು ಮೊದ್ಲಿಗಿಂತ ಜಾಸ್ತಿ ನೀರು ಕುಡಿತಾ ಇದೀವಿ ಇವಾಗ. ನೀರು ಕುಡಿತಾ ಇದ್ದೀವಿ. ಅಮ್ಮ, ಇವಾಗ ಈ ಥೆರಪಿ ಎಲ್ಲ ತಗೊಂಡು ತುಂಬಾ ಚೆನ್ನಾಗಿದೆ, ಬೆಟರ್ ಅಂತ ಹೇಳ್ತಾ ಇದೀರಲ್ಲ, ನಮ್ ಸರಕೇರಲ್ಲಿ ಬರೋ ಅಪ್ಪ ಅಮ್ಮಂದಿರಿಗೆ ಏನ್ ಹೇಳ್ತೀರಾ? ನಮ್ ಪ್ರಾಡಕ್ಟ್ ಬಗ್ಗೆ ಏನ್ ಹೇಳ್ತೀರಾ? ಅವ್ರಿಗೂ ಹೇಳ್ತೀವಿ, ಎಲ್ಲರೂ ಬನ್ನಿ, ಇದು ಪ್ರಾಡಕ್ಟ್ ಎಲ್ಲ ತಗೊಳ್ಳಿ, ಅನುಕೂಲ ಆಗುತ್ತೆ. ಅಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ತಗೊಳಕ್, ಎಲ್ಲರೂ ಪ್ರಯತ್ನ ಪಟ್ಟು ತಗೋಬಹುದು. ತಗೊಂಡ್ರೆ ಅದರಿಂದ ಅನುಕೂಲ ಆಗುತ್ತೆ, ಎಲ್ಲರಿಗೂ ಅನುಕೂಲ ಆಗುತ್ತೆ, ಮನೇಲಿರೋರು ಎಲ್ಲರಿಗೂ ಅನುಕೂಲ ಆಗುತ್ತೆ. ನಮಸ್ತೆ.